ಇನ್ನು ವಕ್ಫ್ ನೋಟಿಸ್ ಅನ್ನ ವಿರೋಧಿಸಿ ಬಿಜೆಪಿಯ ಭಿನ್ನರ ಹೋರಾಟ ಮುಂದುವರೆದಿರುವಂತದ್ದು. ರೆಬೆಲ್ ಲೀಡರ್ಸ್ ಹೋರಾಟಕ್ಕೆ ವಿಜೇಂದ್ರ ಬಣ ಕೆಂಡವಾಗಿದೆ. ಒಗ್ಗಟ್ಟು ಇಲ್ಲದ ಬಿಜೆಪಿಯಿಂದ ವಕ್ಫ್ ಹೋರಾಟ ಮುಂದುವರೆದಿರುವಂಥದ್ದು. ವಕ್ಫ್ ನೋಟಿಸ್ ಅನ್ನ ವಿರೋಧಿಸಿ ಬಿಜೆಪಿಯ ರೆಬಲ್ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರೆಬಲ್ ಲೀಡರ್ಸ್ ಹೋರಾಟಕ್ಕೆ ಬಿವೈ ವಿಜೇಂದ್ರ ಅವರ ಬಣ ಕೆಂಡಾಮಂಡಲವಾಗಿರುವಂಥದ್ದು. ಆದರೂ ಕೂಡ ರಾಜ್ಯ ಬಿಜೆಪಿ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ಬೀದರ್ನಲ್ಲಿ ಯತ್ನಾಳ್ ಸಾಹೇಬ್ರ ತಂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ, ಹೋರಾಟವನ್ನ ಹಮ್ಮಿಕೊಂಡಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಹೋರಾಟವನ್ನ ಹಮ್ಮಿಕೊಂಡಿರುವಂತದ್ದು. ಈ ಹಿಂದೆಯೇ ಯತ್ನಾಳ್ ಸಾಹೇಬ್ರ ತಂಡ ಘೋಷಣೆ ಮಾಡಿತ್ತು, ನಾವು ವಕ್ಫ್ ನೋಟಿಸ್ ಅನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಯತ್ನಾಳ್ ಸಾಹೇಬ್ರ ತಂಡ ಈಗಾಗಲೇ ಘೋಷಣೆ ಮಾಡಿತ್ತು. ಆ ತಂಡ ಘೋಷಣೆ ಮಾಡದಂತೆ ನಿನ್ನೆಯಿಂದ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಧರ್ಮಾಪುರಿ, ಬೀದರ್ನಲ್ಲಿರುವಂತಹ ಧರ್ಮಾಪುರಿಯಿಂದ ಈಗಾಗಲೇ ಹೋರಾಟ ಆರಂಭವಾಗಿದೆ. ನಿನ್ನೆ ಒಂದಿಷ್ಟು ವಿಘ್ನಗಳು ಕೂಡ ಎದುರಾಗಿತ್ತು. ಆದರೂ ಕೂಡ ಯತ್ನಾಳ್ ಅವರ ತಂಡ ವಕ್ಫ್ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ 1 ತಿಂಗಳ ಕಾಲ ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಇದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ವಿಜಯೇಂದ್ರ ಬಣ ಇದೆಯಲ್ವಾ, ಇದು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಆದರೂ ಕೂಡ ಯತ್ನಾಳ್ ಸಾಹೇಬರು ಮುನ್ನುಗ್ತಾ ಇದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿಗಿಂತಲೂ ಸ್ಟ್ರಾಂಗ್ ಆಗ್ತಿದ್ಯಾ ಯತ್ನಾಳ್ ತಂಡ ಅನ್ನುವ ಪ್ರಶ್ನೆ. ಪ್ರಶ್ನೆ ಕಾಡ್ತಾ ಇರುವಂತದ್ದು, ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊದಲಿಗಿಂತಲೂ ಸ್ಟ್ರಾಂಗ್ ಆಗ್ತಾ ಇದೆಯಾ ಯತ್ನಾಳ್ ಟೀಮ್ ಅನ್ನುವ ಪ್ರಶ್ನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಮೊದಲು ರೆಬಲ್ ಆಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲು ರೆಬಲ್ ಆಗಿತ್ತು. ಬಿಜೆಪಿಯಲ್ಲೇ ವಿಪಕ್ಷ ನಾಯಕರವರು. ಅದಾದ ನಂತರ ಯತ್ನಾಳ್ ಜೊತೆಗೆ ಸೇರಿಕೊಂಡಿದ್ಯಾರ್ಯಾರು ಅಂತ ಹೇಳಿದ್ರೆ, ಕುಮಾರ್ ಬಂಗಾರಪ್ಪ ಅವರು ಸೇರ್ಕೊಂಡ್ರು. ಅದೇ ರೀತಿಯಾಗಿ ಮಾಜಿ ಸಚಿವರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಸೇರ್ಕೊಂಡ್ರು. ಸಿದ್ದೇಶ್ವರ್ ಟಿಕೆಟ್ ಸಿಗಲಿಲ್ಲ, ಈ ಕಾರಣಕ್ಕಾಗಿ ಆ ತಂಡವನ್ನ ಸೇರ್ಕೊಂಡಿರುವಂತದ್ದು. ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಟಿಕೆಟ್ ಕೈ ತಪ್ಪಿದ್ದ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಈಗ ಯತ್ನಾಳ್ ಅವರ ಟೀಮ್ ಅಲ್ಲಿ 20ಕ್ಕೂ ಹೆಚ್ಚು ಮಂದಿ ಇರುವಂತದ್ದು. ಅಂದ್ರೆ ಕೇವಲ ಯತ್ನಾಳ್ ಸಾಹೇಬರು ಮಾತ್ರ ಇಲ್ಲ ರೆಬಲ್ಸ್ ಟೀಮ್ ಅಲ್ಲಿ, ಅವರ ತಂಡ ದೊಡ್ಡದಾಗ್ತಾ ಹೋಗ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದಿಷ್ಟು ತಳಮಳ ಶುರುವಾಗಿದೆ ನೋಡಿ. ಸಾಮಾನ್ಯವಾಗಿ ಯತ್ನಾಳ್ ಅವರು ಈ ಹಿಂದೆ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿತ್ತಲ್ವಾ, ಆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಸಾಹೇಬರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಬಿಜೆಪಿಯ ವಿರುದ್ಧ, BS ಯಡಿಯೂರಪ್ಪನವರ ವಿರುದ್ಧ, ಬೊಮ್ಮಾಯಿ ಸಾಹೇಬರ ವಿರುದ್ಧ. ಬಿಜೆಪಿಯಲ್ಲಿಯೇ ಒಂದು ರೀತಿಯಾಗಿ ವಿಪಕ್ಷ ನಾಯಕರಾಗಿದ್ರು. ಅಶೋಕ್ ಅವರನ್ನ ಅಡ್ಜಸ್ಟ್ಮೆಂಟ್ ಅಶೋಕ್ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ವಿಜೇಂದ್ರ ಅವರನ್ನ ಬೇರೆ ರೀತಿಯಾಗಿ ಟೀಕೆಯನ್ನ ಮಾಡಿದ್ದು, ಸಿಎಂ ಕುರ್ಚಿಗೆ ಒಂದಿಷ್ಟು 1000 ಕೋಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಯತ್ನಾಳ್ ಅವರು. ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅವ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರ ಒಂದಿಷ್ಟು ನಡೆಗಳಿಂದಾಗಿ ಸ್ವತಃ ವಿಜೇಂದ್ರ ಅವರು ಕೂಡ ಕಂಗಾಲಾಗಿರುವಂತದ್ದು. ವಿಜೇಂದ್ರ ಅವರು ಕೂಡ ಅವ್ರ ಬಗ್ಗೆ ಮಾತನಾಡುವ ರೀತಿಯಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕೇವಲ ಯತ್ನಾಳ್ ಸಿಂಗಲ್ ಆಗಿಲ್ಲ, ಈಗ ಅವರ ಹಿಂದೆ 20ಕ್ಕೂ ಹೆಚ್ಚು ನಾಯಕರಿದ್ದಾರೆ, ಅದರಲ್ಲೂ ಕೂಡ ಸಂಘ ಪರಿವಾರದವರು. ರಾಜ್ಯ ಬಿಜೆಪಿಯಲ್ಲಿ 2 ವಿರೋಧಿ ಬಣ ಇದೆ.
ನಾಳೆ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಗುಪ್ತ ಸಭೆಯೂ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ. ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳಾಗಿರುವಂತದ್ದು ಮೇಲ್ನೋಟಕ್ಕಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಒಂದು ಬಣ ಯತ್ನಾಳ್ ಅವರ ಬಣ, ಮತ್ತೊಂದು ಬಣ ಬಿವೈ ವಿಜೇಂದ್ರ ಅವರ ಬಣ. ಯತ್ನಾಳ್ ಅವರು ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಬಿವೈ ವಿಜೇಂದ್ರ ಅಲರ್ಟ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ರಹಸ್ಯ ಸಭೆಗಳು ಕೂಡ ನಡೀತಾ ಇದೆಯಂತೆ. ಹಾಗಾದ್ರೆ ವಿಜೇಂದ್ರ ಅವರು ವಿರೋಧಿ ಬಣಗಳಿಗೆ ಟಕ್ಕರನ್ನ ಕೊಡ್ತಾರಾ ಅನ್ನುವ ಪ್ರಶ್ನೆ. ಟಕ್ಕರನ್ನ ಕೊಡಲೇಬೇಕಾಗಿರುವಂಥದ್ದು. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಅವರು ಸೈಲೆಂಟ್ ಆಗಿದ್ರೆ ಅವರ ಅಸ್ತಿತ್ವದ ಪ್ರಶ್ನೆ, ಅವರ ಸಾಮರ್ಥ್ಯದ ಪ್ರಶ್ನೆ ಬರುತ್ತೆ. ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಒಂದಿಷ್ಟು ನಾಯಕರು, ಸ್ವತಃ ಸ್ಥಳೀಯವಾಗಿರುವಂತಹ ಕಾರ್ಯಕರ್ತರು, ಬೀದರ್ನಲ್ಲಿ ನಿನ್ನೆ ಕೂಡ ನೋಡ್ತಾ ಇದ್ವಿ, ಸ್ಥಳೀಯವಾಗಿರುವಂತಹ ಬಿಜೆಪಿಯ ನಾಯಕರು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ವಿಜೇಂದ್ರ ಅವರು ಗಟ್ಟಿ ನಿರ್ಧಾರವನ್ನ ಏನಾದರೂ ತೆಗೆದುಕೊಳ್ತಾರಾ ಅನ್ನುವ ಪ್ರಶ್ನೆ ಇದ್ದೇ ಇರುವಂಥದ್ದು. ಇದರ ಜೊತೆಗೆ ವಿಜೇಂದ್ರ ಅವರ ಮುಂದೆ ಒಂದು ಆಪ್ಷನ್ ಇದೆ, ಒಂದು ಆಯ್ಕೆ ಇರುವಂಥದ್ದು. ಏನಪ್ಪ ಆಯ್ಕೆ ಅಂತ ಹೇಳಿದ್ರೆ, ಈಗ ಯಾರೆಲ್ಲ ಅತೃಪ್ತರಾಗಿದ್ದಾರೆ, ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದಾರಲ್ವಾ, ಅವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡುವಂಥದ್ದು. ಇದರ ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರಂತೆ. ಬೆಳಗಾವಿ ಸದನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ವಕ್ಫ್, ವಾಲ್ಮೀಕಿ, ಅದೇ ರೀತಿಯಾಗಿ ಮೂಡಾ ಹಗರಣವನ್ನ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ.